ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಔಷಧ ನಿಯಂತ್ರಣ ಅಧಿಕಾರಿಗಳಿಗೆ ದಿನೇಶ್ ಗುಂಡೂರಾವ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಿಕಾಸಸೌಧದ ಕಚೇರಿಯಲ್ಲಿ ಸಭೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು ದಿನೇಶ್ ಗುಂಡೂರಾವ್ ಅವರು. ಈಗಾಗಲೇ ಬಳ್ಳಾರಿಯಲ್ಲಿ ಯಾವ ರೀತಿಯಾಗಿ ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಅನ್ನೋದನ್ನ ನೀವು ಗಮನಿಸಿದ್ದೀರಾ. ಬಾಣಂತಿಯರ ಸರಣಿ ಸಾವಿಗೆ ಸಂಬಂಧಪಟ್ಟಂತೆ ಈಗಾಗಲೇ 13 ಕಂಪನಿಗಳ ವಿರುದ್ಧ ತನಿಖೆಗೆ ಸೂಚನೆ ಕೊಡಲಾಗಿದೆ. ಸಮಯಕ್ಕೆ ಸರಿಯಾಗಿ ಔಷಧಿಗಳ ಟೆಸ್ಟಿಂಗ್ ಅನ್ನ ನಡೆಸಬೇಕು. ಜನರ ಜೀವದ ಜೊತೆ ಚೆಲ್ಲಾಟ ಆಡಬೇಡಿ. ಬಳ್ಳಾರಿ ಟೆಸ್ಟಿಂಗ್ ವರದಿ ಕೂಡಲೇ ಕೊಡಬೇಕು ಅಂತ ಕೂಡ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಸೂಚನೆ ಕೊಟ್ಟಿದ್ದಾರೆ. ಕೇಂದ್ರದ ಲ್ಯಾಬ್ ಟೆಸ್ಟಿಂಗ್ ವರದಿ ವಿಳಂಬದ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಲ್ಯಾಬ್ ಟೆಸ್ಟಿಂಗ್ನ ವರದಿ ವಿಳಂಬ ಆಗ್ತಾ ಇದೆ ಅಂತ. ಜೊತೆಗೆ ಮೆಡಿಸಿನ್ಸ್ ವರದಿ ಕೂಡ ಆದಷ್ಟು ಬೇಗ ನನಗೆ ತಲುಪಬೇಕು ಅಂತ ದಿನೇಶ್ ಗುಂಡೂರಾವ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. Till now, that has not been overruled any report. That they might overrule. That they have not. Then everything should be. She's clearly said that she clearly said. And till now, that has not been overruled any report. That they might overrule. That they have not. Then everything should be. She's clearly said that she clearly said. And till now, that has not been overruled any report. That they might overrule. That they have not. Then everything should be. She's clearly said that she clearly said. And till now, that has not been overruled any report. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಈಗಾಗಲೇ ಬಾಣಂತಿಯರ ಕೇಸ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಅಲರ್ಟ್ ಆಗಿದೆ. ದಿನೇಶ್ ಗುಂಡೂರಾವ್ ಅವರು ಕೂಡ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏನೇನು ಸೂಚನೆ ಕೊಟ್ಟಿದ್ದಾರೆ ಅಂತ? ಸೌಖ್ಯ, ಬಳ್ಳಾರಿ ಬಾಣಂತಿಯರ ಸಾವಿನ ಪ್ರಕರಣದ ನಂತರ ಸಾಕಷ್ಟು ವಿವಾದಕ್ಕೆ ಸರ್ಕಾರ ಗುರಿಯಾಗಿತ್ತು. ಯಾಕೆಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವಿನ ಪ್ರಮಾಣಗಳು ಕೂಡ ಹೆಚ್ಚಾಗ್ತಾ ಇದೆ, ವೈದ್ಯರ ನಿರ್ಲಕ್ಷ್ಯ ಇದೆ ಅನ್ನುವಂತಹ ಆರೋಪಗಳು ಕೇಳಿ ಬಂದಿತ್ತು. ಆದ್ರೆ ವಾಸ್ತವವಾಗಿ ಆ ಒಂದು ಸಿಸೇರಿಯನ್ ಸಂದರ್ಭದಲ್ಲಿ ಬಳಸುವಂತಹ IV ದ್ರಾವಣದಿಂದಾಗಿ ಬಾಣಂತಿಯರು ಸಾವನ್ನಪ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿತ್ತು. ಆ ಕಾರಣಕ್ಕೆ ಸರ್ಕಾರ, ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನ ನಡೆಸಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿಯನ್ನ ಕೊಡ್ಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ರು. ತದನಂತರ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಿದ್ರು. ಡ್ರಗ್ ಕಂಟ್ರೋಲ್ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದ್ರು. ಅದಾದ ಬಳಿಕ ನಿನ್ನೆ ಸಂಜೆ ದಿನೇಶ್ ಗುಂಡೂರಾವ್, ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಕೂಡ ಡ್ರಗ್ ಕಂಟ್ರೋಲರ್ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ರು ವಿಕಾಸಸೌಧದಲ್ಲಿ. ಆ ಸಂದರ್ಭದಲ್ಲಿ ಔಷಧ ನಿಯಂತ್ರಣ ಅಧಿಕಾರಿಗಳಿಗೆ ಸಾಕಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಯಾವುದೇ ಔಷಧಿಗಳನ್ನ ನೀವು ಪರೀಕ್ಷೆ ಮಾಡದೆ ಆಸ್ಪತ್ರೆಗಳಿಗೆ ಪೂರೈಕೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು. ಈಗ ಎದುರಾಗಿರುವಂತಹ ಸಮಸ್ಯೆಯನ್ನ ತಕ್ಷಣ ಸರಿಪಡಿಸಬೇಕು. ಮತ್ತೆ ಯಾರು ಇದಕ್ಕೆ ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ನೀವು ಮುಂದಾಗಬೇಕು. ಜೊತೆಗೆ ಯಾವುದೇ ಕಂಪನಿಗಳಿಂದ ಔಷಧಿಗಳನ್ನ ಪರ್ಚೇಸ್ ಮಾಡುವಂತ ಸಂದರ್ಭ ಬಂದ್ರೂ ಕೂಡ ಅದನ್ನ ಹಲವು ಬಾರಿ ಪರೀಕ್ಷೆಗೆ ಒಳಪಡಿಸಿ ಅದು ಸೂಕ್ತ ಇದೆಯಾ ಇಲ್ವಾ, ಹೇಗೆ, ಅದರ ಬಗ್ಗೆ ಗುಣಮಟ್ಟದ ಬಗ್ಗೆ ನೀವು ಪರೀಕ್ಷೆಯನ್ನ ಮಾಡಿಸಿ ಅಂತಿಮವಾಗಿ ನೀವು ಆ ಒಂದು ಔಷಧಿಗಳನ್ನ ಖರೀದಿ ಮಾಡಬೇಕು. ಮತ್ತೆ ಈಗ ಪ್ರಸ್ತುತ ಎಲ್ಲೆಲ್ಲಿ IV ದ್ರಾವಣ 22 ಬ್ಯಾಚ್ಗಳು ಎಲ್ಲೆಲ್ಲಿ ಸರಬರಾಜಾಗಿದೆ ಅದನ್ನ ತಕ್ಷಣ ಅದನ್ನ ತಡೆ ಹಿಡಿಬೇಕು, ನಿಲ್ಲಿಸ್ಬೇಕು. ಅದನ್ನು ಕೂಡ ಪರೀಕ್ಷೆಗೆ ಒಳಪಡಿಸ್ಬೇಕು. ಮತ್ತೆ ಈಗ ದೆಹಲಿ ಲ್ಯಾಬ್ಗೆ ಕಳಿಸಿರುವಂತಹ ಸ್ಯಾಂಪಲ್ಗಳು, ಅಂದ್ರೆ ರಾಜ್ಯದ ಲ್ಯಾಬ್ಗಳಲ್ಲಿ ಪರೀಕ್ಷೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ 3 ಪ್ರಕರಣಗಳಲ್ಲಿ ಅದು IV ದ್ರಾವಣದಲ್ಲಿ ಫೇಲ್ಯೂರ್ ಆಗಿರುವಂತದ್ದು ಕಂಡು ಬಂದಿದೆ. ಆದ್ರೆ ಅದೇ ದ್ರಾವಣವನ್ನ ಕೇಂದ್ರೀಯ ಪ್ರಯೋಗಾಲಯಗಳಲ್ಲಿ ಪರೀಕ್ಷೆಗೆ ಒಳಪಡಿಸಿದ ನಂತರ ಅಲ್ಲಿ ಔಷಧ IV ದ್ರಾವಣದ ಗುಣಮಟ್ಟ ಸರಿ ಇದೆ ಅನ್ನುವಂಥದ್ದು ಕೂಡ ಬಂದಿದೆ. ಈಗ ಯಾಕೆ ರಾಜ್ಯದಲ್ಲಿ ಪರೀಕ್ಷೆಯನ್ನ ಮಾಡಿದ್ರೆ ಹೀಗಾಗಿದೆ, ಅಲ್ಲಿ ಪರೀಕ್ಷೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಫಲಿತಾಂಶ ಬಂದಿದೆ. ಹಾಗಾಗಿ ಮತ್ತೊಮ್ಮೆ ಕೂಲಂಕುಷವಾಗಿ ಅದನ್ನ ಪರೀಕ್ಷೆಗೆ ಒಳಪಡಿಸಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ
ಏನು ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಸ್ಟಾಕ್ ಇರುವಂತಹ IV ದ್ರಾವಣವನ್ನ ಕೂಡಲೇ ಹಿಂಪಡೆದುಕೊಳ್ಬೇಕು. ಮತ್ತೆ ಉತ್ತಮ ಗುಣಮಟ್ಟದ IV ದ್ರಾವಣವನ್ನ ನೀವು ಖರೀದಿ ಮಾಡೋದಕ್ಕೆ ಮುಂದಾಗಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನಿನ್ನೆ ದಿನೇಶ್ ಗುಂಡೂರಾವ್ ಕೊಟ್ಟಿರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ. Now that has not been overruled any report. By CD, that they might overrule. That they have not seen everything.